ವೀಕ್ಷಕರೇ, ಕರ್ನಾಟಕ ಸ್ಟೋರಿಗೆ ಸ್ವಾಗತ. ನಾನು ಶರಣು ರಾಗ. ಬೀದರ್ ಜಿಲ್ಲೆಯ ನಾಗುರಂಬ ಅಂತ ಗ್ರಾಮಕ್ಕೆ ಬಂದಿದ್ದೀವಿ ನಾವು. ಇಲ್ಲಿ ಕಾಮಧೇನು ಗೋಶಾಲೆ ಅಂತಕ್ಕಂಥದ್ದು. ಈ ಗೋಶಾಲೆ ಗೋ ಉತ್ಪನ್ನಗಳಿಗೆ ಹೆಸರುವಾಸಿಯಾಗಿದ್ದು ಇದರ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ. ಈ ಗೋಶಾಲೆಯ ವ್ಯವಸ್ಥಾಪಕರಾದ ಶಿವಕುಮಾರ್ ಹಿರೇಮಠ್ ಸರ್ ಭೇಟಿ ಮಾಡಿ ಸಂಪೂರ್ಣ ಮಾಹಿತಿ ತಿಳಿದುಕೊಳ್ಳೋಣ. ನಮಸ್ತೆ. ಇದು ಗೋಶಾಲೆನ ಫಸ್ಟ್ ಮೊದಲು ತೆಗಿಬೇಕಂತ ವಿಚಾರ ಬಂದಿದ್ದು ಯಾವಾಗ ಮತ್ತು ಅದ್ರ ಹೆಂಗೆ ಅಂತ? ಈಗಿಂದು ರಾಸಾಯನಿಕ ಯುಕ್ತ ಬೆಳೆ ಆಗಲಿ, ಆಮೇಲೆ ಕೆಮಿಕಲ್ ಇದ್ರದ್ದು ಫರ್ಟಿಲೈಸರ್ ಏನಂತಾರೆ, ಪೆಸ್ಟಿಸೈಡ್ ಇರ್ತಕ್ಕಂಥ ಬೆಳೆ, ಆಮೇಲೆ ಆರೋಗ್ಯದ ಸಮಸ್ಯೆಗಳು ಭಾಳಷ್ಟು ನಾವು ನೋಡಿ, ಆಮೇಲೆ ನಾವು ಈ ಪಂಚಗವ್ಯ ಅನ್ನೋದು ನಮಗೆ ಹೊಸದೈತ್ರಿ ಫೀಲ್ಡು. ನಮಗೆ ಇದ್ರ ಬಗ್ಗೆ ಟೋಟಲ್ ಮಾಹಿತಿ ಇರಲಿಲ್ಲ. ಒಂದು ಗೋಶಾಲೆ ಇತ್ತು, ಗೋಶಾಲೆಯಲ್ಲಿ ಬೇರೆ ಬೇರೆ ಏನೇನು ಮಾಡ್ಬೋದು ಅಂತ ಅನ್ನೋದೊಂದು ಮಾರ್ಗದರ್ಶನ ಹುಡುಕಿದಾಗ ನಮ್ಮ ಈ ಕಾಮಧೇನು ಗೋಶಾಲೆದೇನು ಕುರುಗಳದಾರ, ಅಂದರೆ ತಮ್ಲೂರು ಅಪ್ಪಾಜಿ ಅಂತಂತಾರೆ, ನಮ್ಮ ಬೀದರ್ ಜಿಲ್ಲೆದಾಗ ಫೇಮಸ್ ಅದಾರ. ಆಮೇಲೆ ಅವರಿಗೆ ತಮ್ಲೂರು ಶ್ರೀಗಳು ಅಂತಾರೆ. ಅವ್ರ ಹೆಸರು ಪೂರ್ತಿ ಹೆಸರು ಶಿವಾನಂದ ಶಿವಾಚಾರ್ಯ ಸ್ವಾಮೀಜಿ ತಮ್ಲೂರ್ಕರ್ ಅಂತ ಕರೀತಾರೆ. ಅವ್ರದ್ದು ಮಹಾರಾಷ್ಟ್ರದಲ್ಲಿ ಒಂದು ಗೋಶಾಲೆ ಇದೆ, ಸುಮಾರು ಒಂದು 120 ಆಕಳುಗಳು ಅಲ್ಲೇ ಇದಾವೆ. ಅಲ್ಲಿಂದ ಮೇನ್ ಪ್ರೇರಣೆ ಅಂತ ನಾವು ಹೇಳ್ಬೋದು. ಯಾಕೆ ಅವರು ಗೋಶಾಲೆ ಇತ್ತು, ಆ ಗೋಶಾಲೆ ಬರೀ ಅವರು ಗೋಗಳು ಅಷ್ಟೇ ಮೇಂಟೈನ್ ಮಾಡ್ತಾರೆ. ಅದ್ರ ಗೋಗಳು ಮೇಂಟೈನ್ ಮಾಡೋದು ಎಷ್ಟು ಕಷ್ಟ ಅಂಥೇಳಿ ನಾವು ಅಲ್ಲಿ ನೋಡಿದ್ಮೇಲೆ ನಮಗೆ ಗೊತ್ತಾಯಿತು. ಆಮೇಲೆ ಅದೇ ಒಂದು ಮೇನ್ ರೀಸನು ಗೋಶಾಲೆ ಇಲ್ಲಿ ಸ್ಟಾರ್ಟ್ ಮಾಡ್ಬೇಕಂತ ಮಾಡಿದಾಗ ಮೊದಲು ನಮಗೆ ಇದ್ರೊಳಗೆ ಬೇರೆ ಉತ್ಪನ್ನಗಳು ಏನು ಮಾಡಬೇಕು ಅಂಥೇಳಿ ಗೊತ್ತಿಲ್ಲಾರ್ದಾಗ ಶೋಧನೆ ಮಾಡೋಕ್ಕಾಗಬೇಕಂದ್ರೆ ಹುಡುಕ್ತಾ ಹೋದಾಗ ನಮಗೆ ಪಂಚಗವ್ಯದ ಬಗ್ಗೆ ಮಾಹಿತಿ ಆಯಿತು. ಅವಾಗೆ ಮೇನ್ ಇದು ಸ್ಟಾರ್ಟಿಂಗ್ ಅಂದರೆ ಈಗ ಗೋಶಾಲೆ ಪ್ರಾರಂಭ ಮಾಡಲಿಕ್ಕೆ ಮೇನ್ ರೀಸನ್ ಅಂದರೆ ಅಲ್ಲಿನ ಗೋಶಾಲೆ ಅದೇ. ಇಲ್ಲಿ ಸಮಾಜದಾಗ ನಮ್ದು ಏನಾದರೂ ಕೊಡ್ಲಿಕ್ಕೆ ಆಗ್ತದಂದ್ರೆ ಒಂದು ಆರೋಗ್ಯದ ರೀತಿ, ಒಂದು ನಮ್ಮ ಆರೋಗ್ಯದ ಎಷ್ಟು ಇಂಪಾರ್ಟೆಂಟ್ ಅದೇ ಭೂಮಿ ಆರೋಗ್ಯನೂ ಅಷ್ಟು ಇಂಪಾರ್ಟೆಂಟ್ ಅದ ಅನ್ನೋ ಒಂದು ಕಾರಣಕ್ಕಾಗಿ ನಾವು ಗೋಶಾಲೆ ಪ್ರಾರಂಭ ಮಾಡಿದ್ವಿ. ಮಾಡ್ಲಾಕಾದ್ರೆ ರೀಸನ್ ಅಂತಂದ್ರೆ ಕಚ್ಚದ ಬೇಕಲ್ಲ, ನಿಮ್ಮಲ್ಲಿ ಹೆಂಗೆ ಮಾಡ್ತಿದ್ರೆ ರಾ ಮೆಟೀರಿಯಲ್ ಇದಕ್ಕೇನು ಹತ್ತಲ್ರಿ. ಆ್ಯಕ್ಚುಲಿ ಆಕಳ ಗೋಮೂತ್ರ ರೂಪ ಮತ್ತು ಸಗಣಿ ರೂಪದೊಳಗೆ ಭಾಳಷ್ಟು ರಾ ಮೆಟೀರಿಯಲ್ ಕೊಡ್ತದೆ. ವಿತಿನ್ ಒಂದು 6 ಅವರ್ಸ್ನಾಗ ನಿಮ್ಗೆ ಯಾವುದೇ ಒಂದು ವಸ್ತುನ ಕನ್ವರ್ಟ್ ಮಾಡಿಕೊಡ್ತಕ್ಕಂಥದ್ದು ಒಂದೇ ವರ್ಷ ಅಂದರೆ ಅದು ಆಕಳ ಅನ್ಬೋದು. ನೀವು ಈ ಕಡೆ ಎಷ್ಟು ಇನ್ಪುಟ್ ಕೊಡ್ತೀರಿ ಅಷ್ಟು ಔಟ್ಪುಟ್ ನಮ್ಗೆ ನಿಮ್ಮ ಸಗಣಿ ಮತ್ತು ಗೋಮೂತ್ರ ರೂಪದೊಳಗೆ ನಮಗೆ ಹೊರಗೆ ಸಿಗ್ತದೆ, ತ್ಯಾಜ್ಯ ವಸ್ತುಗಳು. ಈಗ ಅದಕ್ಕೆ ನೀವು ಬೈ ಪ್ರಾಡಕ್ಟ್ ಬಗ್ಗೆ ಕೇಳಿಗತ್ತೀರಿ. ಬೈ ಪ್ರಾಡಕ್ಟ್ ಬಗ್ಗೆ ಅಂತಂದರೆ ಅದನ್ನು ನಾವು ಸಗಣಿಗೆ ನಾವು 7-8 ನಮ್ಮನ್ನು ಯೂಸ್ ಮಾಡ್ತೀವಿ, ಅಂದರೆ ಬೇರೆ ಬೇರೆ ಇದ್ರೊಳಗೆ ಉಪಯೋಗ ಮಾಡ್ತೀವಿ. ಅಂದರೆ ಗೋಮಯ ವಸ್ತೆ ಲಕ್ಷ್ಮಿ ಅಂತ ಹೇಳ್ತಾರೆ, ಗೋಮೂತ್ರೇ ಧನ್ವಂತರಿ ಅಂತ ಹೇಳ್ತಾರೆ ನಮ್ಮ ಶಾಸ್ತ್ರದ ಪ್ರಕಾರ. ಆಮೇಲೆ ಆಕಳಿಗೆ ಗಾವೋ ವಿಶ್ವಸ್ಯ ಮಾತರಂ ಅಂತ ಹೇಳ್ತಾರೆ, ಅಂದರೆ ಆಕಳು ಜಗತ್ತಿಗೆ ತಾಯಿ ಅಂತ ಹೇಳಿ ಹೇಳ್ತಾರೆ. ನಮಗೆ ಜನ್ಮ ಕೊಟ್ಟವ್ರ ತಾಯಿ ಮೊದಲನೇ ತಾಯಿ ಆದರೆ ಎರಡನೇ ತಾಯಿ ಗೋಮಾತನೇ ಬರ್ತಾರೆ. ಈ ಮೇನ್ ಸಗಣಿದು ಏನಂದ್ರೆ ಸಗಣಿದು ಬಹಳಷ್ಟು ನಮಗೆ ಆ್ಯಂಟಿ ಬ್ಯಾಕ್ಟೀರಿಯಲ್ ಕೆಲಸ ಮಾಡ್ತದೆ, ಬಹಳಷ್ಟು ನಮಗೆ ಆರೋಗ್ಯಕ್ಕೆ ಹೆಲ್ತ್ ಕಾಪಾಡ್ಕೊಡ್ತದೆ. ಅದಕ್ಕಾಗಿ ನಾವು ನಮ್ಮ ಗೋಶಾಲೆಯಲ್ಲಿ ನಾವು ಫ್ಲೋರಿಂಗ್ ಸಹಿತ ನಾವು ಸಗಣಿದೇ ಲೇಪನೆ ಮಾಡೀವಿ, ಗಾಡಿಗಳಿಗೆ ಸಹಿತ ಸಗಣಿದ ಲೇಪನೆ ಮಾಡೀವಿ. ನಮ್ಮ ಇವತ್ತಿನ ಡಿಸೀಸ್ ಏನು ಬರ್ಲಿಕ್ಕತ್ತಾವ, ನಮಗೆ ಜಾಯಿಂಟ್ಸ್ ಪ್ರಾಬ್ಲಮ್, ವಾತ ಸಮಸ್ಯೆಗಳೇನಂತ ಅದಕ್ಕೆ ಕಂಟ್ರೋಲ್ ಮಾಡಲಿಕ್ಕೆ ಈ ಸಗಣಿ ಭಾಳ ಯೂಸ್ಫುಲ್ ಆಗ್ತದೆ. ಆಮೇಲೆ ಸಗಣಿ ಒಳಗೆ 48% ಆಕ್ಸಿಜನ್ ಇರ್ತದೆ. ಅಂದರೆ ಅದನ್ನು ನಾವು ಸುಟ್ಟಾಗ ಅದರಲ್ಲಿಂದ ಬರ್ತಕ್ಕಂಥ ಒಂದು ಹೊಗೆ ಅಂತೀರಿ ಅಥವಾ ಏನು ಇದು ಅಂತೀರಿ, 48% ಆಕ್ಸಿಜನ್ ಕೊಡ್ತದೆ. ಈ ನಾರ್ಮಲ್ ವಾತಾವರಣದೊಳಗೆ 22-23% ನಮಗೆ ಆಕ್ಸಿಜನ್ ಇರ್ತದೆ. ಸಗಣಿ ಒಳಗೆ ಅಷ್ಟು ನಮ್ಗೆ ಆಕ್ಸಿಜನ್ ಸಿಗ್ತದೆ. ಆಮೇಲೆ ತುಪ್ಪ ಸಗಣಿ ನಾವು ಗೋಪಾಲದೊಂದು ಕಾರಣವೂ ನಿಮಗೆ ಗೊತ್ತಿರ್ಬೋದು, ಸುಮಾರು 83-82 ಇದೊಂದು ಘಟನೆ ಆಗಿರ್ತದೆ. ಮೇನ್ ಅದೊಂದು ರೀಸನ್. ಆಮೇಲೆ ಈ ಗೋಮೂತ್ರದೊಳಗೆ ಏನಂದ್ರೆ ಪಂಚಗವ್ಯದ ನಾವೇನು ಇದು ಮಾಡ್ತಾ ಇರ್ತೀವಿ, ಡಾಕ್ಟರ್ DP ರಮೇಶ್ ಅಂತ ಬೆಂಗಳೂರಿಂದ ಬರ್ತಾರೆ, ಪ್ರತಿ ತಿಂಗಳು ನಾವು ಫ್ರೀ ಕ್ಯಾಂಪ್ ಮಾಡ್ತೀವಿ. ಅಲ್ಲಿಂದ ನಮ್ಗೆ ಇನ್ನೂ ಹೆಚ್ಚಿಗೆ ಈ ಪಂಚಗವ್ಯದ ಬಗ್ಗೆ ಮಾಹಿತಿ ನಮಗೆ ಸಿಗ್ತಾ ಹೋಗುತ್ತೆ. ಅವಾಗ ನಡೆದು ನಮ್ಗೆ ರಾ ಮೆಟೀರಿಯಲ್ ಬಗ್ಗೆನೂ ಹೆಚ್ಚಿನ ಮಾಹಿತಿ ನಾವು ಡಾಕ್ಟರ್ ಕಡೆಯಿಂದ ಕಲೆಕ್ಟ್ ಮಾಡ್ತಾ ಹೋಗ್ತೀವಿ. ಈಗ ನೀವು ಮಾಡ್ತಕ್ಕಂಥದ್ದು ಗೋಶಾಲೆಯಿಂದ ಗೋಗಳಿಂದೆಲ್ಲ ಈ ಥರ ಪ್ರಾಡಕ್ಟ್ ಮಾಡ್ತಿದ್ರಲ್ಲ, ಇದ್ರದ್ದು ಜನಗಳ ರೇಟ್ ಹೆಂಗಿದೆ ಅಂದ್ರೆ ಇದ್ರಿಗೆ ಈ ಬೀದರ್ ಜನತೆಯನ್ನು ಯೂಸ್ ಮಾಡೋದು ಹೆಂಗೆ? ಈಗ ಒಂದು ಜನ ಬಳಕೆಗೆ ನಂಬಲ್ಲಿ ಹೆಂಗ್ರೆ ಗೋಶಾಲಕ್ಕೆ ಏನು ವಿಸಿಟಿಗೆ ಬರ್ತಾರೆ, ನೋಡ್ಲಿಕ್ಕೆ ಬರ್ತಾರೆ, ಯಾರಾದರೂ ಅವ್ರ ಫ್ರೆಂಡ್ ಸರ್ಕಲ್ ಹೇಳಿರ್ತಾರೆ, ಅಂಥವ್ರಿಗೆ ಸಂಪರ್ಕ ಆದಾಗ ಅವರು ಹೇಳಿದಾಗ ಆ ಜನ ಇಲ್ಲಿ ಬರ್ತಾರೆ. ಅದಕ್ಕೆ ನಮ್ಮಲ್ಲಿ ಒಂದು 5-6 ವಿಷಯಗಳಿಟ್ಟಿವಿ.
ಒಂದು ಗೋ ಪರಿಕ್ರಮ ಅಂತ ಇಟ್ಟಿವಿ, ಧ್ಯಾನ ಕುಟೀರ ಅಂತ ಇಟ್ಟಿವಿ, ಗೋ ಗ್ರಂಥಾಲಯ ಅಂತ ಮಾಡೀವಿ. ಆಮೇಲೆ ಗೋ ಉತ್ಪನ್ನಗಳ ಮಳಿಗೆ ಅಂತ ಮಾಡೀವಿ. ಈಗ ನಾವು ಮಾತಾಡ್ಲಿತ್ತೀವಿ, ಇದು ಗೋ ಉತ್ಪನ್ನಗಳ ಮಳಿಗೆ. ಇದು ಮಾಡ್ಲಿಕ್ಕೆ ಮೇನ್ ಕಾರಣ ಅಂತಂದ್ರೆ ನಾವು ಕೈಲೇ ದುಡ್ಡು ಹಾಕಿ ಗೋಶಾಲೆ ನಡೆಸ್ಲಿಕ್ಕೆ ಆಗಲ್ಲ ಕಾರಣಕ್ಕಾಗಿ ನಾವು ಈ ಗೋ ಉತ್ಪನ್ನಗಳು ತಯಾರು ಮಾಡೋದು ಒಂದು ಮಾರ್ಗಕ್ಕೆ ನಾವು ಬರಬೇಕಾಯ್ತು. ಮೇನ್ ರೀಸನ್ ಫೈನಾನ್ಷಿಯಲಿ ನೋಡಿ, ಯಾವುದೇ ಕೆಲಸ ಮಾಡಬೇಕಾದ್ರೆ ನಾವು ಫೈನಾನ್ಷಿಯಲಿ ಫಿಟ್ ಇಲ್ಲ ಅಂತಂದ್ರೆ ನಮ್ಗೆ ಕೆಲಸ ಮಾಡೋಕ್ಕಾಗಲ್ಲ. ಈ ತ್ಯಾಜ್ಯ ವಸ್ತುಗಳು ಏನು ತ್ಯಾಜ್ಯ ಏನಿರ್ತದೆ ಮೌಲ್ಯವರ್ಧನೆ ಮಾಡಿದಾಗ ನಮ್ಗೆ ಅದ್ರದ್ದು ಬೆನಿಫಿಟ್ ಸಿಗ್ತದೆ. ನಮಗೆ ಭಾಳ ದಿವಸ ತನಕ ಗೋಶಾಲೆ ಮೇಂಟೈನ್ ಮಾಡಲಿಕ್ಕೆ ಸರಳವಾಗಿ ಆಗ್ತದೆ. 4 ಜನಕ್ಕೆ ಉದ್ಯೋಗ ಕೊಡ್ಲಿಕ್ಕೂ ಸಹಾಯ ಆಗ್ತದೆ ಉದ್ಯೋಗ ಮಾಡಿ. ಇವಾಗ ನೀವು ಜನಸ್ನೇಹಿ ಅದು ಪರಿಸರ ಸ್ನೇಹಿ ಏನು ಮಾಡ್ತಿದ್ರಲ್ಲ ಗಣಪತಿ ಇದನ್ನು, ಅದರಲ್ಲಿಂದ ಏನು ಇದು ಆಗ್ತಕ್ಕಂಥದ್ದು ಪರಿಸರ ಬೆನಿಫಿಟ್ಟು ಅಂತ ಕೇಳ್ತಿದ್ದೆ. ಬೆನಿಫಿಟ್ ಅಂತಂದ್ರೆ ನೋಡ್ರಿ, ಒಂದನೇದು ಒಂದು POP ಕೆಮಿಕಲ್ ಬೇಸ್ಡ್ ಒಂದು ಗಣಪತಿಗಳು ಭಾಳಷ್ಟು ಪೂಜನೆ ಮಾಡ್ಲಿರ್ತಾರೆ. ನಮ್ಮ ಸನಾತನ ಧರ್ಮ ಪ್ರಕಾರ ಅದು ಬಳಸ್ಬಾರ್ದು ಅಂತ ಹೇಳಿದ್ರೆ ಅದಕ್ಕೆ ಮಣ್ಣಿಂದು ಮಾಡ್ತಿದ್ರು. ಆದರೆ ಈಗ ಅದು ರೂಢಿ ತಪ್ಪಿದೆ. ಅದಕ್ಕಾಗಿ ಮಣ್ಣಿಂದು ಭಾಳಷ್ಟು ಮಣ್ಣು ನಾವು ಬಳಸಿದ್ರೆ ಭೂಮಿಗೂ ಸಮಸ್ಯೆನೇ. ಆದರೆ ಈಗ ಭೂಮಿಯೊಳಗೆ ನಾವು ಸಗಣಿ ಕಂಟೆಂಟ್ ಅಂದರೆ ಈಗ ಅದಕ್ಕೆ ಕಾರ್ಬನ್ ಕಂಟೆಂಟ್ ಏನು ಭೂಮಿಯೊಳಗೆ ಕಡಿಮೆ ಆಗಿದೆ, ಅದಕ್ಕೆ ದ್ವಿಗುಣಗೊಳಿಸ್ಬೇಕಾದ್ರೆ ನಮಗೆ ಸಗಣಿ ಒಂದೇ ಮೇನ್ ಮಾರ್ಗ. ಹಾಗಾಗಿ ಈ ಒಳ್ಳೆಯ ಗಣಪತಿಗಳು ನಾವು ಸಗಣಿಲಿಂದ ತಯಾರು ಮಾಡಬಹುದು ಅನ್ನೋ ನಮಗೊಂದು ಮಾಹಿತಿ ಇದ್ದ ಕಾರಣಕ್ಕೆ ಅದ್ರ ಬಗ್ಗೆ ಒಂದು ಟ್ರೈನಿಂಗ್ ನಾವು ತೊಗೊಂಡು, ಅದು ಪ್ರಶಿಕ್ಷಣ ತೊಗೊಂಡು, ಆ ಪ್ರಶಿಕ್ಷಣ ಪ್ರಕಾರ ನಾವು ಸಗಣಿ ಮತ್ತು ವರ್ಗಮ್ ಅಂತ ಸಿಗ್ತದೆ, ಅದು ಮಿಕ್ಸ್ ಮಾಡಿ ನಾವು ಗಣೇಶಗಳನ್ನು ತಯಾರು ಈಕೋ ಫ್ರೆಂಡ್ಲಿ ಅಂದರೆ ಪರಿಸರ ಸ್ನೇಹಿ ಗಣಪತಿಗಳನ್ನು ನಾವು ತಯಾರು ಮಾಡೋಕ್ಕೆ ಪ್ರಯತ್ನ ಮಾಡ್ತಾಯಿದ್ದೀವಿ. ಸುಮಾರು ಒಂದು 2 ವರ್ಷದಿಂದ ಇದು ಪ್ರಯತ್ನ ನಡೆದಂತು. ನಿರಂತರ ಪ್ರಯತ್ನದೊಳಗೆ ಈ ಸಾರಿ ನಮಗೆ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ. ಜನ ಅದರದ್ದು ಕೇಳಲಿಕ್ಕತ್ತಾರೆ, ಅದ್ರ ಬಗ್ಗೆ ಅವೇರ್ನೆಸ್ ಬಂದಿದೆ. ಅದಕ್ಕೆ ಇನ್ನಷ್ಟು ಹೆಚ್ಚಿಗೆ ಅವೇರ್ನೆಸ್ ಬರಬೇಕು ಅಂತ ನಮಗೆ ಅನಿಸ್ತದೆ. ಅದು ಒಂದೇ ಅಲ್ಲ, ನಾವು ಗಣಪತಿಗಳು ಮತ್ತು ಅದ್ರ ಜೊತೆ ರಾಖಿಗಳು, ಆಮೇಲೆ ಐಡಲ್ಸ್ಗಳು, ಬೇರೆ ಬೇರೆ ಮೂರ್ತಿಗಳು ತಯಾರು ಮಾಡ್ತೀವಿ. ಆಮೇಲೆ ಫ್ರೇಮ್, ಈ ಫಂಕ್ಷನ್ಗಳಲ್ಲಿ ಗಿಫ್ಟ್ ಕೊಡೋಕೆ ಬೇಕಾದಂಥ ಗಿಫ್ಟ್ ಐಟಮ್ಸ್ಗಳು ಕೂಡ ನಾವು ಸಗಣಿಲಿಂದ ತಯಾರು ಮಾಡ್ಬೋದು. ಇದ್ರದ ಬಗ್ಗೆ ನಾವು ಯಾರಾದರೂ ಆಸಕ್ತರಿದ್ದರೆ ಉಚಿತವಾಗಿ ಪ್ರಶಿಕ್ಷಣ ಸಹಿತ ನಮ್ಮ ಗೋಶಾಲೆಯಿಂದ ನಾವು ಕೊಡ್ತಾ ಇದ್ದೀವಿ. ಆಲ್ರೆಡಿ ಒಂದು 5-6 ಕ್ಯಾಂಪ್ನು ನಾವು ಕೊಟ್ಟಿದ್ದೀವಿ ಈಗ ಸದ್ಯ ನಮ್ಮ ಗೋಶಾಲೆಯಲ್ಲಿ. ನಿಮ್ಮಲ್ಲಿ ಇರ್ತಕ್ಕಂಥ ಉತ್ಪನ್ನಗಳ ಬಗ್ಗೆ ಮಾಹಿತಿ ಕೊಡ್ಬೋದಾ ನಮ್ಮ ವೀಕ್ಷಕರಿಗೆ? ಹಾಂ, ಈಗ ನೋಡಿರಿ, ಮೊದಲನೇದಾಗಿ ನಾವು ದಿನನಿತ್ಯ ಧೂಪಗಳು ಬಳಸ್ತೀವಿ. ಕೆಮಿಕಲ್ ಇರ್ತಕ್ಕಂಥ, ರಾಸಾಯನಿಕ ಇರ್ತಕ್ಕಂಥದ್ದು ಅಗರಬತ್ತಿಗಳು ಆಗಲಿ, ಧೂಪಗಳಾಗಲಿ, ಬೇರೆ ಬೇರೆ ವಸ್ತುಗಳು ಬಳಸ್ತೀವಿ. ನಮ್ಮ ಈಗಂತೂ ಅಗರಬತ್ತಿನೇ ಇದು ಆಗಿದೆ. ನಮ್ಮಲ್ಲಿ ಸನಾತನದೊಳಗೆ ಧೂಪಂ ಸಮರ್ಪಯಾಮಿ ಅಂತ, ಅದು ಅಗರಬತ್ತಿ ಸಮರ್ಪಯಾಮಿ ಅಂತ ಎಲ್ಲಿ ಇಲ್ಲ. ಆದರೆ ಇವತ್ತಿನ ಟ್ರೆಂಡ್ ಹೆಂಗಿದೆ ಅಂದರೆ ಅಗರಬತ್ತಿಗೆ ಪ್ರಿಫರೆನ್ಸ್ ಕೊಡ್ತಕ್ಕಂಥ ಪರಿಸ್ಥಿತಿ ಬಂದದ. ಆದರೆ ನಾವು ಸಗಣಿದೊಳಗೆ ನಮ್ಗೆ ಆಕ್ಸಿಜನ್ ಲೆವೆಲ್ ಹೆಚ್ಚಿಗಿರೋದ್ರಿಂದ, ಆಮೇಲೆ ನಾವು ಕೆಮಿಕಲ್ ಟೋಟಲ್ಲಿ ಇಲ್ಲಾರ್ದಂಗೆ ನಾವು ಪ್ರಯತ್ನ ಮಾಡ್ಲಿಕ್ಕತ್ತೀವಿ. ಅಂಥವು ಒಳ್ಳೆ ಸುಗಂಧ ಇರ್ತಕ್ಕಂಥವು ನಾವು ಧೂಪ ಸಗಣಿಲಿಂದ ತಯಾರು ಮಾಡ್ತೀವಿ. ಈ ಥರ ನಾವು ಸಾಂಪಲ್ ನೋಡ್ಬೋದು. ಈ ಟೈಪು ಧೂಪಗಳು ಬರ್ತವೆ. ಇದು 1 ಇಂಚ್ ಇರ್ತದೆ. ಈ ಟೈಪು ಧೂಪಗಳು ಇರ್ತವೆ. ಇದು ನಮ್ಗೆ ರೆಗ್ಯುಲರ್ ಬೇಸ್ ಯೂಸ್ ಮಾಡಲಿಕ್ಕೆ ಇದು ಹೆಲ್ಪ್ ಆಗ್ತದೆ. ಅದ್ರ ಜೊತೆಗೆ ಈ ಸಗಣಿಲಿಂದ ಬೇರೆ ಉತ್ಪನ್ನಗಳು, ಈ ಟೈಪು ಧೂಪಗಳು ಬರ್ತವೆ. ಸಾಂಬ್ರಾಣಿ ಕಪ್ಸ್ಗಳು ತಯಾರು ಮಾಡ್ತೀವಿ. ಈ 12 ಪೀಸಿಂದ ಒಂದು ಇರ್ತದೆ ಬಾಟಲ್. ಈ ಟೈಪು ನಾವು ಇದನ್ನು ತಯಾರು ಮಾಡ್ತೀವಿ. ಇದರಲ್ಲಿ 3-4 ವೆರೈಟಿ ಸಿಗ್ತವೆ. ಇದರೊಳಗೆ ಹವನು, ಗುಗ್ಗುಳು, ಲೋಬಾನು ಅಂಥೇಳಿ ಈ ಥರ ಬೇರೆ ಬೇರೆ ಸಿಗ್ತವೆ. ಇದು ಸಗಣಿಲಿಂದ ಉತ್ಪನ್ನ ತಯಾರಾಗ್ತದೆ. ಇದು ಧೂಪು, ನಿಮಗೆ ತೋರಿಸಿದ ಆಲ್ರೆಡಿ ಧೂಪ. ಅದಾದಮೇಲೆ ವಿಭೂತಿ. ಈ ಮೇನ್ ನಮ್ಮ ಬೀದರ್ ಜಿಲ್ಲೆಯಲ್ಲಿ ಬಸವಣ್ಣ ಅವರು ಇದ್ದಿದ್ದ ಕಾರಣಕ್ಕಾಗಿ ವಿಭೂತಿ ಬಗ್ಗೆ ಬಹಳಷ್ಟು ಅವರು ಬಸವಣ್ಣ ಅವರು ಹೇಳಿದ್ದಾರೆ. ಗೋಮಯ ಭಸ್ಮ ನಾವು ಇಲ್ಲಿ ತಯಾರು ಮಾಡ್ತೀವಿ. ಪ್ಯೂರ್ ಗೋಮಯಲಿಂದ ತಯಾರು ಮಾಡ್ತೀವಿ. ಆಮೇಲೆ ಒಳ್ಳೆಯ ಒಂದು ಎನರ್ಜಿ ನಮಗೆ ಈ ವಿಭೂತಿ ಹಚ್ಚೋದ್ರಿಂದ ನಮ್ಗೆ ಒಂದು ಸಾತ್ವಿಕ ಭಾವನೆ ಆಗಲಿ ಅಥವಾ ಮಾನಸಿಕ ನೆಮ್ಮದಿ ಆಗಲಿ ಈ ವಿಭೂತಿ ಬಳಸೋದ್ರಿಂದ ಸಿಗ್ತದೆ. ಇದು ಗೋಮಯಲಿಂದ ತಯಾರು ಮಾಡ್ತೀವಿ. ಅದ್ರ ಜೊತೆ ಈ ಥರ ಬೆರಣಿಗಳನ್ನ ನಾವು ತಯಾರು ಮಾಡ್ತೀವಿ. ಬೆರಣಿಗಳು ಭಾಳ ಮಂದಿ ಈಗ ಅಗ್ನಿಹೋತ್ರ ಸಲುವಾಗಿ ಬಳಸ್ತಾರೆ, ಅವ್ರ ಸಲುವಾಗಿ ಯೂಸ್ ಆಗ್ತದೆ. ಇದು ಬೆರಣಿಗಳು ತಯಾರು ಮಾಡ್ತೀವಿ. ಆಮೇಲೆ ಅದ್ರ ಜೊತೆ ಅದಕ್ಕೆ ಇನ್ನಷ್ಟು ಮೌಲ್ಯವರ್ಧನೆ ಮಾಡಿ ನಾವೇನು ಮಾಡ್ತಾಯಿದ್ದೀವಿ ಅಂದರೆ, ಈ ಥರ ನಾವು ಐಡಲ್ಸ್ಗಳು ಅಂದರೆ ಈಗ ಗಣೇಶ ಮೂರ್ತಿ, ಆಮೇಲೆ ಈ ಥರ ಗಿಫ್ಟ್ ಫೋಟೋ ಫ್ರೇಮ್ಸ್ಗಳು ಮಾಡ್ತೀವಿ. ಇದರಿಂದ ಏನದ, ಇದ್ರದ್ದು ವ್ಯಾಲ್ಯೂನು ಹೆಚ್ಚಿಗೆ ಆಗ್ತದೆ. ಆಮೇಲೆ ಇದು ನೋಡ್ಲಿಕ್ಕೂ ಸುಂದರ ಕಾಣಿಸ್ತದೆ.
ನಾವು ಯಾವುದಾದ್ರೂ ಫಂಕ್ಷನ್ದೊಳಗೆ ಇಂಥವು ನಾವು ಪ್ಯಾಕ್ ಮಾಡಿ ಕೊಟ್ಟಾಗ ಈ ವಸ್ತು ಡಿಫ್ರೆನ್ಸ್ನು ಅನಿಸ್ತದೆ ಅವರಿಗೆ. ಆಮೇಲೆ ಎಲ್ಲದಕ್ಕಿಂತ ಇಂಪಾರ್ಟೆಂಟು ಇವತ್ತಿನ ದಿವಸ ನಾವು ನೋಡ್ಲಿಕ್ಕತ್ತೀವಿ, ಈ ಒಂದು ಯಾವುದಾದ್ರೂ ಮೂರ್ತಿಗಳ ಏನೇ ಆಗಲಿ ಪ್ಲಾಸ್ಟಿಕ್ದು ಫೈಬರ್ದು ನಾವು ಬಳಸ್ತೀವಿ. ಒಂದು ನಮ್ಮ ಎನರ್ಜಿ ಅಂತೂ ಹೇಳ್ಕೊಳ್ತದೆ. ಆಮೇಲೆ ನಾವು ಅದನ್ನು ಒಂದು 2 ವರ್ಷ 1 ವರ್ಷ ನಾವು ಯೂಸ್ ಮಾಡಿದ್ಮೇಲೆ ಅದನ್ನು ನಾವು ಎಲ್ಲೋ ಒಂದು ಬಿಸಾಡ್ಬಿಡ್ಲಿಕ್ಕತ್ತೀವಿ. ಇದಕ್ಕೆ ಏನದಂದರೆ ವಾತಾವರಣಕ್ಕೆ ನಾವು ಭಾಳಷ್ಟು ಕೆಟ್ಟ ಪರಿಣಾಮ ಬೀಳ್ಲಿಕ್ಕತ್ತೀವಿ ಇದರಿಂದ. ಅದನ್ನು ನಿಯಂತ್ರಣ ಮಾಡೋ ಸಲುವಾಗಿ ನಾವೇನು ಮಾಡಿದ್ವಿ, ಗೋಮಯದ್ದು ಈ ಥರ ಐಡಲ್ಸ್ಗಳು ತಯಾರು ಮಾಡ್ತೀವಿ. ನಿಮಗಿದು ಒಂದು 2 ವರ್ಷ ಆದಮೇಲೆ ನಿಮಗೆ ಬ್ಯಾಡ ಆಯ್ತಂದರೆ ಈ ಒಳಗಿನ ತೆಗೆದು ನೀವು ಇದನ್ನು ನೀವು ಪಾಟ್ನಾಗ ಹಾಕಿದ್ರೆ ನಿಮಗೆ ಕಂಪೋಸ್ಟ್ ಕನ್ವರ್ಟ್ ಆಗ್ತದೆ. ಆಮೇಲೆ ಇದಕ್ಕೆ ನೀವು ಬೇರೆ ಫೋಟೋ ಹಾಕಿ ನೀವು ಮತ್ತೆ ಈ ಫ್ರೇಮ್ನ ಯೂಸ್ ಮಾಡ್ಬೋದು, ರೀಸೈಕಲ್ ಆಗಿ ಯೂಸ್ ಮಾಡ್ಬೋದು. ಸೆಗಣಿನ ಭೂಮಿಗೆ ಕೊಟ್ಟರೆ ಅದು ಗೊಬ್ಬರ ತಯಾರಾಗ್ತದೆ, ವಾಪಸ್ ಮಣ್ಣು ಆಗ್ತದೆ. ಇದು ನಿಮಗೆ ರಿಪೀಟ್ ಯೂಸ್ ಮಾಡಲಿಕ್ಕೆ ಫ್ರೇಮ್ ಯೂಸ್ ಆಗ್ತದೆ. ಅದೇ ಥರ ನಾವು ಈ ಸರಿ ಗಣೇಶ ಹಬ್ಬಕ್ಕೆ ನಾವು ಈಕೋ ಫ್ರೆಂಡ್ಲಿ ಗಣಪತಿಗಳು ತಯಾರು ಮಾಡಿದ್ವಿ. ಇದೇನದ ನಮಗೆ ಈಕೋ ಫ್ರೆಂಡ್ಲಿ, ನಮ್ಮ ವಾತಾವರಣಕ್ಕೂ ಹಾನಿಕಾರಕ ಆಗಲ್ಲ. ಆಮೇಲೆ ನಾವು ಇದನ್ನು ನಮ್ಮ ಮನೆಯಲ್ಲಿ ಪಾಟ್ನಲ್ಲಿ ವಿಸರ್ಜನೆ ಮಾಡಲಿಕ್ಕೂ ನಮ್ಗೆ ಒಳ್ಳೆಯದು. ಇದರೊಳಗೆ ನಾವು ಅಪ್ಗ್ರೇಡ್ ವರ್ಷನು ನಾವು ಮಾಡ್ಬೋದು, ಸೀಡ್ ಗಣೇಶನ ಅಂತೂ ಮಾಡ್ಬೋದು. ಅದು ಈ ಸರಿ ನಾವು ಬರೀ ಗಣೇಶ ತಯಾರು ಮಾಡ್ತಾಯಿದ್ವಿ. ಮುಂದಿನ ಸರ್ತಿಗೆಲ್ಲ ಸೀಡ್ ಗಣೇಶನು ನಾವು 100% ಪ್ರಿಫರ್ ಮಾಡ್ತೀವಿ. ಈ ಕಾಮಧೇನು ಗೋಶಾಲೆಯಿಂದ ಏನೇನು ಬೈ ಪ್ರಾಡಕ್ಟ್ಸ್ ಈಗ ಇದು ಮಾಡ್ತೀರಿ, ತಯಾರು ಮಾಡ್ತೀರಿ? ಉತ್ಪನ್ನಗಳು, ಗೋ ಉತ್ಪನ್ನಗಳು ಸುಮಾರು ಒಂದು 10 ರಿಂದ 12 ಗೋಮೂತ್ರ ಬೇಯಿಸಿದ ಅರಕು ತಯಾರು ಮಾಡ್ತೀವಿ. 12 ಮೆಡಿಸಿನಲ್ಲಿ ಗೋಮೂತ್ರ ಅರಕು ಅಂತ ತಯಾರು ಮಾಡ್ತೀವಿ. ಒಂದು ಡಿಸ್ಟಿಲೇಷನ್ ಯೂನಿಟ್ ಅದ ನಮ್ಮ ಕಡೆ. ಆಮೇಲೆ ಇದಕ್ಕೊಂದು ಟೆಕ್ನಿಕಲ್ ಸಪೋರ್ಟು ಡಾಕ್ಟರ್ ಡಿ ಪಿ ರಮೇಶ್ ಅವ್ರು ನಮಗೆ ಇರ್ತಾರೆ ಬ್ಯಾಕ್ಗ್ರೌಂಡಾಗ. ಅವ್ರು ನಮಗೆ ಯಾವ ರೀತಿ ಗೈಡ್ಲೈನ್ಸ್ ಕೊಡ್ತಾರೆ ಆ ಪ್ರಕಾರ ನಾವಿಲ್ಲಿ 10 ರಿಂದ 12 ಗೋಮೂತ್ರದ ಅರಕು ತಯಾರು ಮಾಡ್ತೀವಿ. ಆಮೇಲೆ ದಂತಕಾಂತಿ ಬಂತು, ಆಮೇಲೆ ಈ ಬೇರೆಗಳು ಸೋಪುಗಳು, ಕೆಮಿಕಲ್ ಫ್ರೀ ಇರ್ತಾ ಕೆಮಿಕಲ್ ಮುಕ್ತ ಸೋಪ್ಗಳು ತಯಾರು ಮಾಡ್ತೀವಿ. ಆಮೇಲೆ ಈ ತುಪ್ಪದಿಂದ ಕೆಲವೊಂದು ಮೆಡಿಸಿನ್ ಪಂಚಗವ್ಯದ ಅಂತೇಳಿ ಪಂಚಗವ್ಯ ನಜಲ್ ಡ್ರಾಪ್ ತಯಾರಾಗ್ತದೆ. ಅದು ವಿಸ್ತಾರವಾದ ಒಂದು ಪ್ರಾಡಕ್ಟ್ ಬಗ್ಗೆ ನೀವು ಡೀಟೇಲ್ ಹೇಳಬೇಕಾಗ್ತದೆ. ಅಷ್ಟು ಪ್ರಾಡಕ್ಟುಗಳು ಸುಮಾರು ಒಂದು 48 ರಿಂದ 50 ಪ್ರಾಡಕ್ಟು ನಮ್ಮಲ್ಲಿ ಗೋಶಾಲ ತಯಾರಾಗ್ತದೆ. ಗೋತ್ಪನ್ನಗಳು ಅಂದರೆ ತ್ಯಾಜ್ಯ ವಸ್ತುಗಳು ಅಂತೀವಿ ಅಥವಾ ಗೋತ್ಪನ್ನಗಳನ್ನು ಅನ್ಬೋದು. ನೀವು ವಿಸಿಟ್ ಮಾಡ್ಬೋದು. ನಾವು ಶನಿವಾರ ಮತ್ತು ಭಾನುವಾರ 2 ದಿವಸ ಗೋಶಾಲೆ ವಿಸಿಟಿಗೆ ನಾವು ಸಮಯ ಅವಕಾಶ ಇಟ್ಟಿರ್ತೀವಿ. ಉಳಿದ ದಿವಸ ನಾವು ಕೆಲಸದೊಳಗೆ ನಿರಂತರ ಬಿಸಿ ಇರೋ ಕಾಲ ನಾವು ಬರೋರಿಗೆ ಸ್ವಲ್ಪ ಆದಷ್ಟು ಇದು ಮಾಡ್ತೀವಿ, ಹೇಳ್ತೀವಿ. ಆಮೇಲೆ ಇಲ್ಲಿ ನೀವು ಬಂದರೆ, ಗೋಶಾಲೆಗೆ ಬಂದರೆ ನಿಮ್ಗೆ ಇದ್ರ ಜೊತೆ ಗೋವಿಂದ ಹೆಚ್ಚಿನ ಮಹತ್ವದ ಬಗ್ಗೆ ತಿಳ್ಕೊಲಿಕ್ಕೆ ಗೋವಿನ ಬಗ್ಗೆ ಹೆಚ್ಚಿನ ಮಾಹಿತಿ ತಿಳ್ಕೊಳಕ್ಕೆ ನಿಮಗೊಂದು ಒಳ್ಳೆಯ ಒಂದು ಅವಕಾಶ ಇಲ್ಲಿ ಸಿಗ್ತದೆ ಗೋಶಾಲದ ಅಂತ ನಾನು ನಿಮಗೆ ಹೇಳ್ತೀನಿ. ಆಮೇಲೆ ಇದರಿಂದ ನಮ್ಮಲ್ಲಿ ಇರ್ತಕ್ಕಂಥದ್ದು ಒಂದು ಗೋ ಪರಿಕ್ರಮ ಇದೆ, ಗೋ ಕುಟೀರ, ಧ್ಯಾನ ಕುಟೀರ ಅಂತ ಇದೆ, ಗೋ ಉತ್ಪನ್ನಗಳ ಮಳಿಗೆ ಅಂತ ಮಾಡೀವಿ. ಆಮೇಲೆ ಮಲ್ಟಿ ಲೇಯರ್ ಸಿಸ್ಟಮ್ ಒಂದು ಕಾಯಿಪಲ್ಯ ಬೆಳೀತಕ್ಕಂಥ ಒಂದು ಮಾಡೆಲ್ ತಯಾರು ಮಾಡಿದ್ದೀವಿ. ಆಮೇಲೆ ಗೋ ಗ್ರಂಥಾಲಯ ಅಂತ ಮಾಡಿದ್ದೀವಿ. ಅದರ ಜೊತೆ ಕೆಮಿಕಲ್ ಮುಕ್ತ, ರಾಸಾಯನಿಕ ಮುಕ್ತ ಹಣ್ಣುಗಳು ಬೆಳೆದು ನಾವು ಇಲ್ಲಿ ಮಾಡ್ತಾಯಿದ್ದೀವಿ. ಫೌಂಡೇಶನ್ ಆಲ್ರೆಡಿ ಹಾಕಿದ್ದೀವಿ. ನಮ್ಮಲ್ಲಿ ಡ್ರ್ಯಾಗನ್ ಆಲ್ರೆಡಿ ನಾವು ಬೆಳೀತಾ ಇದ್ದೀವಿ. ಆಲ್ರೆಡಿ ಜನಕ್ಕೆ ತಿನ್ನಲಿಕ್ಕೂ ಸಿಗ್ತಾಯಿದೆ. ಅಂದರೆ ನೀವು ಕುಟುಂಬ ಸಮೇತ ಇಲ್ಲಿ ಬಂದು ವಿಸಿಟ್ ಮಾಡಿದಾಗ ಒಂದು ನೀವು ಪಿಕ್ನಿಕ್ ಟೈಪ್ನೂ ಆಗ್ಬೋದು. ಆಮೇಲೆ ಇಲ್ಲಿ ಭಾಳಷ್ಟು ವಿಷಯ ತಿಳ್ಕೊಳಕ್ಕೂ ಅನುಕೂಲ ಆಗ್ತದೆ ಅನ್ನೋದು ನಾನು ನಿಮಗೆ ಹೇಳ್ಬೋದು. ಆಮೇಲೆ ಜೊತೆಗೆ ನಿಮ್ಗೆ ಏನಾದರೂ ಉತ್ಪನ್ನಗಳ ಬಗ್ಗೆ ಬೇಕಾಯಿತು ಅಂತಂದರೆ ನೀವು ಮೇಲೆ ಕೊಟ್ಟ ನಂಬರ್ಗೆ ಸಂಪರ್ಕ ಮಾಡಿರಿ. ಮತ್ತು ಅತಿ ಹೆಚ್ಚು ಗೋವಿನ ಬಗ್ಗೆ ತಿಳ್ಕೊಳಕ್ಕೆ ನೀವು ಗೋಶಾಲೆ ವಿಸಿಟ್ ಮಾಡಿರಿ. ಆಮೇಲೆ ನಿರಂತರ ಈ ಚಾನಲ್ ನೋಡಿರಿ. ಆಮೇಲೆ ಅದ್ರ ಜೊತೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಎಲ್ಲರಿಗೆ ಧನ್ಯವಾದ.